ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಟಾಲಿವುಡ್ ನ ಕ್ಯೂಟ್ ಕಪಲ್ ಆಗಿರುವಂತಹ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ನಾವು ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ಬಯಸ್ತಾ ಇದೀವಿ ಅಂತ ಹೇಳಿ ಅವರ ಮದುವೆ ಟೈಮ್ ನಲ್ಲಿ ಹೇಳಿದ್ರು. ಈಗ ಕೊಟ್ಟ ಮಾತಿನಂತೆ ನಡೆಸ್ಕೊಳ್ತಾ ಇದ್ದಾರೆ. ಅಚ್ಚಂಪೇಟೆಯಲ್ಲಿ 44 ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ 180 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂಡ್ ಇವರು ಫೆಬ್ರವರಿ 26, 2026ನಲ್ಲಿ ಮದುವೆ ಆಗ್ತಾರೆ. ಆಗ ಇಡೀ ಭಾರತಕ್ಕೆ ಸ್ವೀಟ್ಸ್ ಅನ್ನ ಕೂಡ ಹಂಚಿರ್ತಾರೆ. ಯಾಕಂತ ಹೇಳಿದ್ರೆ ನೀವು ಕೊಟ್ಟಂತಹ ಪ್ರೀತಿಗೆ ನಾವು ಆಭಾರಿ ಅಂತ ಹೇಳಿ ಇಡೀ ಭಾರತಕ್ಕೆ ಸ್ವೀಟ್ಸ್ ಅನ್ನ ಹಂಚಿರ್ತಾರೆ. ಅಂಡ್ ಈ ಸಲ ಸ್ಟೇಜ್ ಮೇಲೆ ಮಾತನಾಡಿದಂತಹ ರಶ್ಮಿಕಾ ಮಂದಣ್ಣ ಫಾರ್ ದ ಫಸ್ಟ್ ಟೈಮ್ ರಶ್ಮಿಕಾ ಮಂದಣ್ಣ ದೇವರಕೊಂಡ ಅಂತ ಹೇಳಿ ತಮ್ಮನ್ನ ತಾವು ಪರಿಚಯ ಮಾಡ್ಕೊಂಡಿದ್ದಾರೆ. ತುಂಬಾ ಹೆಮ್ಮೆಯಿಂದ ಪರಿಚಯ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಮಾವನವರ ಹುಟ್ಟೂರಾದಂತಹ ಅಚ್ಚಂಪೇಟೆಯಲ್ಲಿ ನಾವು ಈ ಒಂದು ಕಾರ್ಯವನ್ನ ಪ್ರಾರಂಭಿಸ್ತಾ ಇರೋದು ತುಂಬಾ ಖುಷಿ ಆಗಿದೆ, ನಮ್ಗೆ ಹೆಮ್ಮೆ ಆಗಿದೆ ಅಂತ ಹೇಳಿ ಕೂಡ ಹೇಳ್ಕೊಂಡಿದ್ದಾರೆ. ಅದಾದ್ಮೇಲೆ ವಿಜಯ್ ದೇವರಕೊಂಡ ಅವರು ಸ್ಟೇಜ್ ಮೇಲೆ ಮಾತಾಡಿ, ನಾನು ಹಾಗೂ ರಶ್ಮಿಕಾ ಮಂದಣ್ಣ ಇಬ್ರು ಕೂಡ ಫಸ್ಟ್ ಅಂಡ್ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ವೇ ಅಲ್ಲ, ಅಂದ್ರೆ ನಾನು ಫಸ್ಟ್ ಅಂಡ್ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ರಶ್ಮಿಕಾ ಮಂದಣ್ಣ ಅಸಲು ಫಸ್ಟ್ ರ್ಯಾಂಕ್ ಅಂಡ್ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್ ಅಲ್ವೇ ಅಲ್ಲ ಅನ್ನೋ ಒಂದು ವಿಚಾರವನ್ನ ಕಾಮಿಡಿ ಆಗಿ ಹೇಳ್ತಾ, ಯಾರೆಲ್ಲ 180 ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ಸಣ್ಣ ಸಹಾಯವನ್ನ ಮಾಡ್ತಾ ಇದೀವಿ. ಅಂದ್ರೆ ಅವರು ಉನ್ನತ ಶಿಕ್ಷಣಕ್ಕಾಗಿ 180 ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಸಹಾಯವನ್ನ ಮಾಡ್ತಿದೀವಿ. ಈ ಸಹಾಯ ಇವತ್ತು ನಮ್ಮ ತಂದೆಯವರ ಹುಟ್ಟೂರಿನಲ್ಲಿ ಶುರುವಾಗಿ ಅದಾದ್ಮೇಲೆ ನಗರ ಕರ್ನೂಲಲ್ಲಿ ಹಾಗೆ ತೆಲಂಗಾಣ ಮೊತ್ತ ನಾವು ಹೋಗ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ದ ದೇವರಕೊಂಡ ಫೌಂಡೇಶನ್ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ನೋ ರೀತಿಯಲ್ಲಿ ಅವರು ಸ್ಟೇಜ್ ನಲ್ಲಿ ಮಾತಾಡಿದ್ದಾರೆ. ಅಂಡ್ ಇಡೀ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಅಂದ್ರೆ ಅಚ್ಚಂಪೇಟೆಯಲ್ಲಿ ಅಷ್ಟು ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಟ್ಟು ಒಂದು ಸಣ್ಣ ಅಮೌಂಟ್ ಅನ್ನ ಕೊಡ್ತಾ ಇದೀವಿ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಆದ್ರೆ ಅವರ ಕೈಲಾದಷ್ಟು ಸಹಾಯವನ್ನ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇಲ್ಲಿ ಇನ್ನೊಂದು ವಿಷಯನ ನಾವ್ ಏನ್ ಗಮನಿಸ್ಬೇಕು ಅನ್ನೋದಾದ್ರೆ, ಸೆಲೆಬ್ರಿಟೀಸ್ ಅಂತಂದಾಗ ತೆರೆ ಮೇಲೆ ಮಾತ್ರ ಹೀರೋ, ತೆರೆ ಹಿಂದೆ ಅವರು ಹೀರೋ ಅಲ್ಲ ಅನ್ನೋ ಎಷ್ಟೋ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ನಾವು ಜನಸಾಮಾನ್ಯರು. ಅದರಲ್ಲಿ ಕೆಲವರು ಪ್ರಚಾರಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಪ್ರಚಾರ ಆದ್ಮೇಲೆ ಅಷ್ಟೇ ಅನ್ನೋ ರೀತಿಯಲ್ಲಿ ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಇನ್ನು ಕೆಲವರು ಪ್ರಚಾರಕ್ಕೋಸ್ಕರ ಅಲ್ಲದೆ ನಿಜವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ, ಆದ್ರೆ ಯಾವತ್ತೂ ಕೂಡ ಅದನ್ನ ಎಲ್ಲೂ ಹೇಳ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪುನೀತ್ ರಾಜ್ಕುಮಾರ್ ಅವರು, ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ಕೂಡ ಅವರ ಕೊಟ್ಟ ಮಾತಿನಂತೆ ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಫೌಂಡೇಶನ್ ನಿಂದ ಇನ್ನು ಏನೆಲ್ಲ ಕಾರ್ಯಗಳು ಮುಂದೆ ಆಗಲಿದೆ, ಯಾರಿಗೆಲ್ಲ ಸಹಾಯ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ದೇವರಕೊಂಡ ಫೌಂಡೇಶನ್ ನಿಂದ ಇನ್ನು ಏನೆಲ್ಲ ಒಳ್ಳೆ ಕಾರ್ಯಗಳು ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.